ಸಂಸ್ಕೃತಿ ಈ ಪದ್ಧತಿ ಎಲ್ಲ ನೋಡಿದ್ರೆ ನನ್ನ ಸ್ವಂತ ಊರಿಗೆ ಬಂದಂಗೆ ಇರ್ತದೆ. ಸೊ ಯಾಕಂದ್ರೆ ಭಾಳ ಮಿಸ್ ಆಗ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಕೂಡ ಕಂಟಿನ್ಯೂಸ್ ಆಗಿ ಬರ್ತೀನಿ. ಹಾಗೆ ಇವತ್ತು ಪಾರ್ಥ ಸಾರಥಿ ಅಲ್ಲ ಅವರು, ಇವತ್ತಿಂತ ಅವರು ಪೆದ್ದ ಅರಿವಾಣ ಮಂಡಲ ಸಾರಥಿ. ಯಾಕಂದ್ರೆ ಅವರು ಯಾವ ಟೈಮ್ನಾಗ ಇವ್ರು ಬಂದ್ರೇನೋ ಗೊತ್ತಿಲ್ಲ ಆಗಲಿ, ಹೆಸರಿನಾಗೆ ಸಾರಥ್ಯ ಇದೆ ಅಂತೆ. మీరు ఏమైనా కోరుకోండి దానికి సారథ్యం నేను వహిస్తాను ಅಂತ ಅರ್ಥ. ಅದಕ್ಕೆ ಅಷ್ಟೇ ಅಲ್ಲ, ಇವಾಗ ಆಧುನಿಕ ಡೆವಲಪ್ಮೆಂಟ್ ಬಗ್ಗೆ ನಾವು ಎಷ್ಟೋ ವರ್ಷ ಹೋರಾಡಿದ್ವಿ, ಪ್ರಶ್ನೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆದರೆ ನೀವು ಮನಸ್ಸಿನಾಗಿದ್ದು ಕೋರಿಕೆಗಳು ಯಾವುದನ್ನ ಕೋರಿಕೆರಪ್ಪ, ನಾನು ಗಟ್ಟಿಗೆ ಹೋಗಿ ಇಲ್ಲಿ ಆದೋನೋ ಕರ್ನೂಲ್ವರೆಗೆಲ್ಲ ಅಮರಾವತಿ ಅಸೆಂಬ್ಲಿನಾಗ CM ಡೆಪ್ಯೂಟಿ CM ಇನ್ನ ಹೆಚ್ಚಿಗೆ ಬೇಕಾದ್ರಿಗಿನ ಸೆಂಟ್ರಲ್ನಾಗಿರೋ PM ಕೂಡ ಕೇಳ್ಬೇಕು. ನನ್ನ ವಾಯ್ಸ್ ಅಮ್ಮಂಗ ವಾಯ್ಸ್ ಕೊಡ್ತದ. ಯಾಕಂದ್ರೆ ನಾನು ನಿಮ್ಗೆಲ್ಲ ಹೇಳ್ಬೇಕು ಒಂದು ವಿಷಯ. ಇವತ್ತು ದೊಡ್ಡ ಅರಿವಾಣ ಮಂಡಲ ಕೇಂದ್ರ ಮಾಡ್ಬೇಕಂಬುದು ಹಿರಿಯರು, ಯಾಕಂದ್ರೆ ಯಜಮಾನ್ರು ಇವತ್ತು ನೀವು ಎಂತ ಅದೃಷ್ಟ ಮಾಡಿರೋ ನಾನು ಗೊತ್ತಿಲ್ಲ ಆಗಲಿ. ಊರು ಸಲುವಾಗಿ ಒಜಾಡ ಜನನೇ ಇಲ್ಲ ಈ ಕಾಲದಾಗ. ಅಂದಾಜು ವಯಸ್ಸು ಮ್ಯಾಕ್ ಬಿದ್ರು ಕೂಡ ಅವರು ಇವತ್ತು ಈ ಊರು ಸಲುವಾಗಿ ಈ ಮಂಡಲ ಕೇಂದ್ರ ಆದ್ರೆ ಇಲ್ಲಿ ಬರತಕ್ಕಂಥ ಲಾಭಗಳು ಎಂತಾವು, ಇಲ್ಲಿರತಕ್ಕಂಥ ಜನರ ವ್ಯವಹಾರ ಶೈಲಿ ಹೆಂಗಿರ್ತದೆ, ಜೀವನ ಶೈಲಿ ಎಂಬುದು ಏ ರೀತಿ ಚೇಂಜ್ ಆಗುತ್ತೆ ಅಂತೇಳಿ ಅವ್ರಿಗೆಲ್ಲರಿಗೂ ಗೊತ್ತು. ಅವ್ರು ಇವತ್ತ ಈ ವಯಸ್ಸಿನಾಗ ಕೂಡ ಅವರು ಹೋರಾಟ ಮಾಡ್ತಾರಂದ್ರೆ ಅವ್ರಿಗೆ ನನ್ನ ಪಾದಾಭಿವಂದನೆಗಳು ತಿಳಿಸ್ತಾ ಇದ್ದೀನಿ. ಹಾಗೆ ನೀವು ಒಂದು ತಿಳ್ಕೋಬೇಕು, ಎಲ್ಲ ಯಜಮಾನ್ರಿ ಇವತ್ತು ಇಷ್ಟು ದೊಡ್ಡ ಮೀಟಿಂಗು ನನಗೆ ನಚ್ಚಿದ್ದೇನು ಗೊತ್ತಾ, ಮನಸ್ಫೂರ್ತಿಯಾಗಿ ಮಾತಾಡ್ತಾ ಇದ್ದೀನಿ. ಅಪ್ಪ ಯಾರನಗಿನ ಕುರ್ಚಿಗಳಿಲ್ಲ ಅಂದ್ರೆ ಯಾರು ಮೀಟಿಂಗೇ ಕೇಳೋದಲ್ಲ. ಆದ್ರೆ ಇವತ್ತು ದೊಡ್ಡ ಅರಿವಾಣದವರು ತಳ ಕುಂತ್ಕೊಂಡು ಇವತ್ತು ಈ ಮೀಟಿಂಗ್ ಕೇಳಕತ್ತೀರಿ ಅಂದ್ರೆ ನೀವು ಬಲವಾಗಿ ದೊಡ್ಡ ಅರಿವಾಣ ಮಂಡಲ ಬೇಕು ಅಂತೇಳಿ ನಿಮ್ಮ ಮನಸ್ಸಿನಾಗ ಎಷ್ಟು ಗಟ್ಟಿ ಸಂಕಲ್ಪ ಐತೆ ಅಂಬೋದು ಇವತ್ತು ನನಗೆ ಗೊತ್ತಾಗ್ತದೆ. ಯಾಕಂದ್ರೆ ಯಾವ್ದನ್ನ ಮೀಟಿಂಗ್ ಹೋದ್ರೆ ಕುರ್ಚಿ ಇಲ್ಲ ಅಂದ್ರೆ ಜನ ಕುಂತ್ಕೊಂಬೋದಲ್ಲ, ನಾ ಇದ್ದಿದ್ದು ಹೇಳ್ತಾ ಇದ್ದೀನಿ. ಆದ್ರೆ ನೀವು ತಳ ಕುಂತ್ಕೊಂಡು ಕೇಳಕತ್ತೀರಿ ಇವತ್ತು ಎಲ್ಲರದ್ದು ಇದೊಂದು ಭಾಷಣ. ಅದಕ್ಕೆ ಹಂಗೆ ಇವತ್ತು ನೋಡ್ಬೇಕು ನಮ್ಮ ಫ್ರೆಂಡ್. ಯಾಕಂದ್ರೆ ಈ ಊರು ಯಾಕಪ್ಪ ಅಂದ್ರೆ ಊರ್ನಾಗ ಹುಟ್ಟೋದು, ಊರ್ಲಿಂದ ಜನದ ಪ್ರೇಮ ಹೊಂದೋದು, ಎಲ್ಲೋ ಒಂದು ದೊಡ್ಡ ದೊಡ್ಡ ಸ್ಥಾನಗಳು ಊರ ಹೆಸರು ಹೇಳೋದು, ಮನಸ್ಸಿನಾಗ ಒಂದಿದ್ದು ಹೊರಗೊಂದು ಮಾತಾಡೋದು, ಹಿಂಗ ಬಹಳ ಮಂದಿ ನೀವು ನೋಡಿರ್ತೀರಿ. ಆದ್ರೆ ಎಲ್ಲಿದ್ರು ಕೂಡ ನಾವು ಊರು ಸಲುವಾಗಿ ಬದುಕ್ತೀವಿ. ಊರಿಗೆ ಏನೇನು ಕಷ್ಟ ಬಂದ್ರೆ ಓಡ್ಕೊಂತ ಬರ್ತೀವಿ ಅಂತೇಳಿ ಇವತ್ತು ನೋಡ್ರಿ ಅಲ್ಲಿಲ್ಲ ನಮ್ಮ ಲಕ್ಷ್ಮೀಕಾಂತ್ ಅವರು ನಮ್ಗೆ ಎಕ್ಸಾಂಪಲ್. ಆಕ್ಚುಲಾಗಿ ನಾನು ಇದ್ದಿದ್ದು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅಷ್ಟು ದೂರ ಇವತ್ತು ದೊಡ್ಡ ಅರಿವಾಣ ಮಂಡಲ ಮಾಡಬೇಕು ಅಂತ ಒಂದು ಮನಸ್ಸಿನಾಗಿದ್ದು ಇವತ್ತು ಇಷ್ಟು ಮಂದಿ ದೊಡ್ಡ ವೇದಿಕೆಯನ್ನ ಹಂಚ್ಕೊಂತ ಇದಾರ. ಹಂಗೆ ಎಲ್ಲರೂ ಕೂಡ ಇಲ್ಲಿ ಬಂದಿರ್ತಕ್ಕಂಥ, ಯಾಕಂದ್ರೆ ಇಲ್ಲಿ 12 ಹಳ್ಳಿಲಿ ಈ ಒಂದು ಮಂಡಲ ಕೇಂದ್ರದಾಗ ಇರ್ಬೇಕಂತೇಳಿ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ದೊಡ್ಡಪ್ಪ ಒಂದು ಮಾತಾಡ್ಯಾನ, ನೀವು ಶಾರ್ಟ್ ಆಗಿ ಮಾತಾಡ್ರಿ ಅಂತ ಹೇಳ್ಯಾರ. ಅದಕ್ಕೆ ನಾನು ಎಲ್ಲರ ಹೆಸರು ಹೇಳಕ್ ಆಗ್ತಾ ಇದಿಲ್ಲ. ಈ ಹೋರಾಟದಾಗ ಭಾಗವಹಿಸತಕ್ಕಂಥ ದೊಡ್ಡ ಅರಿವಾಣ ಗ್ರಾಮ ಹಿರಿಯರಿಗೆ, ಹಂಗೆ ಇದನ್ನ ಮುಂದಕ್ಕೆ ತಗೊಂಡೋಗಿ ನಡೆಸತಕ್ಕಂಥ ಆದಿನಾರಾಯಣ ರೆಡ್ಡಿ ಅವರು ಅವರೊಂದು ಟೀಮ್ಗೆ, ಹಂಗೆ ನೀವು ಕೋರಿಕೆರಿ ನಾನು ಮಾಡ್ತೀನಂತ ಇಲ್ಲಿ ಬಂದಿರತಕ್ಕಂಥ ನಮ್ಮ ಶಾಸಕರು ಪಾರ್ಥ ಸಾರಥಿ ಅವರಿಗೆ, ಅದಕ್ಕೆ ಬೆನ್ನೆತ್ತಿ ನಿಂತಿದಂತ ಪ್ರತಿಯೊಬ್ಬರಿಗೆ ನಾನು ಹೃದಯಪೂರ್ವಕ ಕೃತಜ್ಞತೆಗಳು, ಧನ್ಯವಾದ ತಿಳಿಸ್ತಾ ಇದ್ದೀನಿ. ಇನ್ನೊಂದಪ್ಪ ಒಂದು ಮಾತು ಲಾಸ್ಟ್ ಸಣ್ಣದ ಹೇಳಿ ಮುಗಿಸ್ತೇನೆ. ಇವಾಗ ಹುಡುಗರು ಸ್ವಲ್ಪ ದೊಡ್ಡ ಹೋಗ್ಬೇಕಂದ್ರೆ ಯಾವ ಊರಿಗೆ ಹೋಗ್ಬೇಕು? ನಿಮ್ಮ ಊರ್ಲಿಂತ ಆದೋನಿ 20 ಕಿಲೋಮೀಟರ್, ಒಂದು 20 ತನಕ ರೀ. ತೆಕ್ಕಂತ ತೆಗ್ಗಿನಾಗ ಮತ್ತೆ ಅದು ಮಳೆಯಾಗ ಬಿಸಿಲಿನಾಗ ಹೋಗಿ ಬರ್ಬೇಕಲ್ಲ. ಹಂಗೆ MRO ಆಫೀಸ್ನಾಗ ಏನಾದ್ರು ಕೆಲಸ ಐತಂದ್ರೆ ಎಲ್ಲಿಗೆ ಹೋಗ್ಬೇಕು? ಮಂಡಲದ ಪರಿಷತ್ ಆಫೀಸ್ನಾಗ ಕೆಲಸ ಐತಂದ್ರೆ ಎಲ್ಲಿಗೆ ಹೋಗ್ಬೇಕು? ಈಗ ನಾನು ನಿಮ್ಗೆಲ್ಲ ತಿಳಂಗೆ ಹೇಳ್ತೀನಿ, ಈ ಹೋರಾಟದಾಗ ಅವ್ರು ಮುಂದಿರ್ತಾರ. ನೀವು ಅವ್ರ ಸುಮ್ಕೆ ಮನಸ್ಸಿನಿಂದ ಕೂಗಿದ್ರು ಕೂಡ ಓಡ್ಕೊಂತ ಬರ್ಬೇಕು ನಿಮ್ಮ ಊರವರೆಲ್ಲ. ಎದಕ್ಕಂತ ಕೇಳ್ರಿ, ಇದು ಎದಕ್ಕಂತ ಕೇಳ್ರಿ. ಮಂಡಲ ಆದ್ರೆ MRO ಆಫೀಸ್ ನಿಮ್ಮೂರಾಗೆ ಬರ್ತತೆ, ಮಂಡಲ ಪರಿಷತ್ ಆಫೀಸ್ ನಿಮ್ಮೂರಾಗೆ ಬರ್ತತೆ, ಕಾಲೇಜ್ಗಳು ನಿಮ್ಮೂರಾಗೆ ಬರ್ತಾವ. ಇವಾಗ ಆಸ್ಪತ್ರೆಲಿಂದ ಇಬ್ಬಂದಿ ಬೀಳಕತ್ತಿರಲ್ಲ, ಅದಕ್ಕಿನ ಇವಾಗ ಅಂದ್ರಲ್ಲ 30 ಬೆಡ್ ಆಸ್ಪತ್ರೆ ಅಲ್ಲ, 50 ಬೆಡ್ ಆಸ್ಪತ್ರೆಲಿ ಬರ್ತತೆ. ಇನ್ನ ಒಂದು ಸುತ್ತ ಇಲ್ಲೆಲ್ಲ ಹಳ್ಳಿಗಳಿಂದ ಬಂದಾರ. 12 ಹಳ್ಳಿ ಜನ ಏನು ಕೆಲಸ ಇದ್ರು ಕೂಡ ನಿಮ್ಮೂರಿಗೆ ಬರ್ತಾರ. ನಿಮ್ಮೂರಾಗ ಟೀ ಸ್ಟಾಲ್ ನಡೆಸೋನು ಬೇಸಿರ್ತಾನ, ನಿಮ್ಮೂರಾಗ ಕಿರಾಣಿ ಅಂಗಡಿ ನಡೆಸೋನು ಬೇಸಿರ್ತಾನ, ನಿಮ್ಮೂರಾಗ ಗೊಬ್ಬರದ ಅಂಗಡಿ ನಡೆಸೋನು ಬೇಸ್ಬಿಡ್ತಾನ, ನಿಮ್ಮೂರು ಜನರೆಲ್ಲ ಬೇಸ್ಬಿಡ್ತಾರ ಅಂಬೋದು ನೀವು ಒಂದು ಮನಸ್ಸಿನಾಗ ಗಟ್ಟಿಯಾಗಿ ಇಟ್ಕಾರೆ. ಯಾಕಂದ್ರೆ ಮಂಡಲ ಅಂದ್ರೆ ನಮ್ಮೂರಿಗೆ ಏನ್ ಬರ್ತತೆ ಬಹಳ ಮಂದಿ ಗೊತ್ತಿಲ್ಲ.
ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಕ್ಲಿಯರ್ ಆಗಿ ಹೇಳಕತ್ತೀನಿ. ಇನ್ನೂ ಒಂದು, ಎಷ್ಟೋ ವರ್ಷದಿಂದ ಇಷ್ಟು ದೊಡ್ಡ ಊರು ಇವತ್ತು ಜಲ್ದಿ ನಮಗೆ ಮಂಡಲದಾಗ ಯಾವ್ದನ್ನ 2 ಊರು ದೊಡ್ಡ ಊರಿಗೆ ಜ್ಞಾಪಕ ಬರೋದಂದ್ರೆ ಫಸ್ಟ್ ಪೆದ್ದಾರವಣಂ, ಆದ್ಮೇಲೆ ಪೆದ್ದ ತುಮಳಂ. ಅದಕ್ಕೆ ಇನ್ನೂ ಒಂದು ಅದರನ್ನು ದೃಷ್ಟಿಯಾಗಿ ಇಟ್ಕೊಂಡೆ ಪಾರ್ಥ ಸಾರಥಿ ಅವರು ನಮ್ಮ ಮನಸ್ಸಿನಾಗ ಇನ್ನು ನಮ್ಮಂತವ್ರಿಗೆ ಹುಟ್ಟಿಲ್ಲ. ಆ ಟೈಮ್ನಾಗೆ మా మండలాన్ని 1,20,000 మంది జనాభా ఉన్న పెద్ద మండలాన్ని 4 మండలాలుగా విభజించండి ಅಂತೇಳಿ ಮುಂದು ಚೂಪುತು ಅಂದ್ರೆ ಮುಂದಾಗಿ ಆತ ಇದನ್ನ ಬೇಕಂತ ಸಂಕಲ್ಪಿಸಿ ಮುಂದಾಗಿ ಆತನ ಬಾಯಲೇಸ್ ಮಾತು ಬಂದತೆ. ಅದಕ್ಕೆ ನೀವೆಲ್ಲರೂ ಆತಗ ದೊಡ್ಡ ಚಪ್ಪಟ್ಲೇ ಹೊಡಿಬೇಕು. ಇವತ್ತು ಅದಕ್ಕೆ ಜಿಲ್ಲಾ ಏರ್ಪಾಟು, ಆದೋನಿ ಜಿಲ್ಲಾ ಏರ್ಪಾಟು ಕೂಡ ಮುಗಿದ ಕತೆ ಅನ್ಕೊಂಡ್ವಿ. ಎಷ್ಟೋ ಒದ್ದಾಡ್ಯಾರ ಅವರು ಆದೋನಿ ಜಿಲ್ಲಾ ಏರ್ಪಡಿಸಿದ, ಅವರಾಗ್ಲಿ ಶ್ರೀಕಾಂತ್ ರೆಡ್ಡಿ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಹೋರಾಟ ಮಾಡ್ಯಾರ. ಆದ್ರೆ ಆದೋನಿ ಜಿಲ್ಲಾ ಅಂಬುದು ಮತ್ತೆ ಸ್ಕ್ರೀನ್ ಮೇಲೆ ಬಂದೈತೆ. ಆದೋನಿ ಜಿಲ್ಲಾ ಆಗೋದು ಗ್ಯಾರಂಟಿ, ಪೆದ್ದಾರವಣಂ ಮಂಡಲಂ ಆಗೋದು ಗ್ಯಾರಂಟಿ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ವ್ಯಕ್ತಿ ಸಾರಥಿ, ಬಡ ಜನರ ಸಾರಥಿ, ಕಷ್ಟಗಳಿದ್ದವರು ಸಾರಥಿ, ಅಭಿವೃದ್ಧಿದ ಸಾರಥಿ, ಸಂಕ್ಷೇಮದ ಸಾರಥಿ ಪಾರ್ಥ ಸಾರಥಿ. ಪೆದ್ದಾರವಣಂ ಮಂಡಲನ ಸಾರಥಿ ಒತ್ಲಿಂತ ಪಾರ್ಥ ಸಾರಥಿ ಅಂತ ಕರ್ಬೇಡ್ರಿ, ನೀವು ದೊಡ್ಡ ಅರಿವಾಣದ ಸಾರಥಿ ಅಂತ ಕರ್ರಿ, ಜಲ್ಲ ಆಗ್ಬಿಡ್ತದೆ ಕೆಲಸ. ಥ್ಯಾಂಕ್ ಯು. ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ತುಂಬಾ ಹೃದಯಪೂರ್ವಕ ನಮಸ್ಕಾರಗಳು ತಿಳಿಸ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.